ಮಚಲಿ ಜಡ್ನವರು ಡೈರಿ ಇರೋದು ಅಡ್ಡೇರಿಗೆ ಹಾಲನ್ನು ಹಾಕಕ್ಕೆ ಹೋಗ್ಬೇಕು ಪ್ರತಿನಿತ್ಯ, ಹಾಲು ಕೊಡಿ ಬೆಳಿಗ್ಗೆ ಸಂಜೆ. ಹೀಗೆ ರೈತ ದೇವೇಂದ್ರಪ್ಪ ಸಂಜೆ 300 ಜನ ಕಲೆಕ್ಟ್ ಮಾಡಿ ಹಾಲನ್ನು ದಿನ ಹಾಕಿ ಬರ್ತಿದ್ರು. ದಿನಕ್ಕೊಬ್ಬರು ಭಾರಿ ಮಾಡ್ಕೊಂಡಿದ್ರಂತೆ. ಎಲ್ಲರೂ ಮನೆಗೊಬ್ಬರು ಹೋಗ್ತಿರ್ಲಿಲ್ಲ, ಎಲ್ಲರೂ ಹಾಲು ತೊಗೊಂಡು ದಿನ ಹಾಕಿ ಬರೋರು. ಹಾಗೆ ಹೋದಾಗ ಅವತ್ತು ಬರುವಾಗ ಜಾರಲ್ಲ, ಬೈಕ್ ಬಿದ್ದು ಪ್ರಪಾತಕ್ಕೆ ಬಿದ್ದಿದೆ. ಪ್ರಪಾತ ಆಗಿರೋದು ಅರಣ್ಯ ಇಲಾಖೆಯವರ ಕಾರಣದಿಂದ. ಇವರು ಟ್ರಂಚ್ ಮಾಡಿದ್ದಾರೆ, ಲಾಗಾಯತಿಂದ ಮಾಡಿದ್ದಾರೆ. ಆ ನೀರು ಹೋಗೋದಕ್ಕೆ ದಾರಿ ಮಾಡಿಲ್ಲ. ನೀರು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಇವರಿಗೆ. ಟ್ರಂಚ್ ಮಾಡಿದ್ರು ಬಿಟ್ಟರು, ದುಡ್ಡು ತಗೊಂಡ್ರು ಬಿಟ್ಟರು. ಇವು ಮಾಡಿದ್ದು ಅಲ್ಲಿರ್ಬೇಕು ಹಿಂದಿರೋರು. ಎಲ್ಲರೂ ನೀರು ದಾಟಿ ಹೋಗ್ಬೇಕಲ್ಲ, ಸಾಮಾನ್ಯ ಜ್ಞಾನ ಇಲ್ಲ ಈ ಅಧಿಕಾರಿಗಳಿಗೆ, ನೌಕರರಿಗೆ, ಕೆಲವರಿಗೆ. ಆ ನೀರು ಬಂದು ನಮ್ಮ ರಸ್ತೆ ಹಾಳಾಗಿದೆ. 2 ಹಳ್ಳಿಗೂ ಸಂಪರ್ಕ ಮಾಡ್ತಕ್ಕಂಥ ತಲತಲಾಂತರದಿಂದ ಅರಣ್ಯ ಇಲಾಖೆ ಹುಟ್ಟೋದಕ್ಕಿಂತ ಮೊದಲೇ ಆ ರಸ್ತೆ ಇದೆ. ಯಾವಾಗ ಜನವಸತಿ ಇತ್ತು, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಊರಿಂದ ಊರಿಗೆ ರಸ್ತೆ ಇದ್ವಲ್ಲ, ಆ ರಸ್ತೆ ಅದು. ಇದು ಗೊತ್ತಿಲ್ಲ ಅಂತ ಮಾಹಿತಿ. ಇವ್ರು ಹೇಳ್ತಾರೆ ನಮ್ಮ ರಸ್ತೆ. ಇವರು ಅರಣ್ಯ ಇಲಾಖೆ ಪ್ಲಾಂಟೇಶನ್ ಆಗಿದ್ದೆ 50 ವರ್ಷದ ಹಿಂದೆ, 65 ವರ್ಷದಿಂದ ಮುಳುಗಡೆಯವ್ರು ಬಂದಿದ್ದಾರೆ. ಅದಕ್ಕಿಂತ ಹಿಂದೆ 39 ಇಸ್ವಿಲಿ ಅಡ್ಡೇರಿ ಮುಳುಗಡೆಯಾಗಿ ಬಂದರು, ಅವ್ರು ಮಡೆನೂರು ಮುಳುಗಡೆಯವರು. ಹೀಗೆ ಇದೆಲ್ಲ ಈ ಹೊಸ ಬಂದ ಅರಣ್ಯ ಇಲಾಖೆ ನೌಕರಿಗೂ ಗೊತ್ತಿಲ್ಲ, ಕೆಲವು ಮಾಹಿತಿ ನಮ್ಮ ಲೀಡರ್ಗಳಿಗೂ ಗೊತ್ತಿರಲ್ಲ. ಅಂತ ದಾರಿ ಅರಣ್ಯ ಇಲಾಖೆಯವರ ಅವೈಜ್ಞಾನಿಕ ಟ್ರಂಚ್ ಹೊಡೆದಿದ್ರು. ಟ್ರಂಚಿನಲ್ಲಿ ಶೇಖರಣೆ ಆಗುವ ನೀರು ಒಂದು ಕಡೆ ಹಳ್ಳಕ್ಕೆ ಹೊಳಿಗೆ ಹೋಗ್ಬೇಕು. ಇದು ಪರಿಸರ, ಇದು ಅರಣ್ಯ ಇಲಾಖೆ ಇಬ್ಬರಿಗೂ ಗೊತ್ತಿರಬೇಕು. ಕೇಂದ್ರದಲ್ಲಿ ಪರಿಸರ ಮತ್ತು ಅರಣ್ಯ ಇಲಾಖೆ ಒಂದೇ ಡಿಪಾರ್ಟ್ಮೆಂಟ್. ಇಲ್ಲಿ ಗೊತ್ತಿಲ್ಲ, ಆ ನೀರನ್ನು ಬಿಟ್ಟು ನಮ್ಮ ರಸ್ತೆಯನ್ನು ಕೊರಗೋಗಿ ಅದನ್ನು ಮಾಡ್ಕೊಳ್ಳೋಕೆ ಯಾಕೆ ಏನು ಮಾಡಬೇಕು, ಮಾಡಲಿಲ್ಲ. ಆ ರೈತ ಅವತ್ತು ಬಂದಿದ್ದಾನೆ ಪುಣ್ಯಕ್ಕೆ. ಹಿಂದೆ ಯಾರೋ ಬರೋರು ನೋಡಿದ್ರು, ಎತ್ತಿದ್ರು. ಆಗ ಜನ ಎಲ್ಲ ಸೇರಿದ್ರು. ಜನ ಆಕ್ರೋಶಗೊಂಡಿದ್ರು. 2-3 ಸಾವಿರ ಜನಗಳು ಸೇರಿದ್ರು. ಆ 2-3 ಸಾವಿರ ಜನ ಸೇರಿದಾಗ ಪೊಲೀಸ್ ಇಲಾಖೆಯವರು ಹೋಗಿದ್ರು. ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಹೇಳೋದಂತೀವಿ, ಆರಕ್ಕೂ ಇದಾನಲ್ಲ, ಈ ಪುಣ್ಯ ಬರಬೇಡ ಮಗನೇ, ನಿನ್ನ ಬಟ್ಟೆ ಬಿಚ್ಚಿ ಬಿಡ್ತಾರೆ ಅಥವಾ ಹೊಣ್ಣಕ್ಕೆ ಹಾಕ್ತಾರೆ ನಿನ್ನ ಅಂದ್ರೆ ಹೇಳಿದ್ರಲ್ಲ ಕೇಳ್ಬೇಕು. ನಾವು ತಾಯಿ ಹೊಟ್ಟೆಗೆ ಹೋಗಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಹೇಳಿ ಬರ್ಬೇಕಾ ಸರ್, ನಾನು ಈ ಬಂದ್ರೆ ಮಗನೇ ನಮ್ಮನ್ನೇ ಬಟ್ಟೆ ಬಿಡ್ತಾರೆ, ನೀನೇನು ಬರ್ತೀರಿ ಕುದುವಾಗ ಜೋರ್ ಮಗ. ಆ ಪರಿಸ್ಥಿತಿ ಜನ ಆಕ್ರೋಶ ಆಯ್ತು. ಕೊನೆಗೆ ಹಣ ಎತ್ತಬಾರ್ದು, ಅವ್ರು ಬರೋವರೆಗೆ ಇವ್ರು ಬರೋವರೆಗೆ ಅಂತ ಆಯ್ತು. ನಮಗೆಲ್ಲ ಫೋನ್ ಮಾಡಿದ್ರು, ಇಲ್ಲಪ್ಪ ಬಾಡಿ ಎತ್ಕೊಳ್ಳಿ, ಏನು ಮಾಡೋದು ಆಗೋಗಿದೆ, ಮುಂದೆ ನೋಡೋಣ, ಪರಿಹಾರ ಸರ್ಕಾರದ ಮಟ್ಟದಲ್ಲಿ ಮಾತಾಡೋಣ. ಅಧಿಕಾರದಲ್ಲಿ ನಾನಿಲ್ಲ, ನಮ್ಮ ಸರ್ಕಾರವೂ ಇಲ್ಲ, ಆದರೂ ಸರ್ಕಾರ ಮಾಡಬೇಕಾದ ಯಾರೇ ಇರಲಿ ಅದರೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ವಿ. ಹೆಣ ಎತ್ತು ಬಂದರು. ಇವ ಹೋಗಿದ್ನಂತ ರಾತ್ರಿ ಬೆಳಗಿನ ಜಾವ ಎಂತಪ್ಪ ಅಲ್ಲಿ ದುಡ್ಡು ಗಿಟ್ಟು ಬಿದ್ದಿದೆಯಾ, ಸಗಣಿ ಇದೆಯಾ ಅಂತ ಹೆಕ್ಕಂಬರಕ್ಕೆ ಹೋಗಿದ್ನ ಅಂತ ಗೊತ್ತಿಲ್ಲ. ಇವೆಂತ ಹೋಗಿದ್ದ ಅಲ್ಲೇ ಹೆಣ ಎತ್ತು ಬಂದ ಮೇಲೆ ಹೋಗಿದ್ದಂತ ಅವರೇ ಹೇಳಿದ್ದು, ಇವನಿಗೆ ಅಧಿಕಾರಿ ಹೇಳಿದ್ದು, ನಾನು ಹೋಗಿದ್ದೆ ಅಂತ. ನಾನು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಇಲ್ಲ ನಾವು ಬಂದಿದ್ರೆ ಸ್ವಾಮಿ ಬಟ್ಟೆ ಬಿಚ್ಚಲ್ಲಿ ಊಟ ಹಾಕ್ಬಿಡೋರು, ನನಗೆ ರಕ್ಷಣೆ ಕೊಡೋಕ್ಕಾಗಲ್ಲ, ನೀವು ಬರಬೇಡ ಅಂದ್ರು. ಹೌದಲ್ಲ ಕೇಳಿ, ಇಲಾಖೆಯ ನೌಕರರು ನಿಮ್ಮನ್ನ ಇಲ್ಲಿ ಅಂತ ಕರ್ಕೊಂಡು ಬಂದಿರಿ. ಇವತ್ತು ನಾವು ಶಾಂತಿಯುತ ಪ್ರತಿಭಟನೆ ಮಾಡಕ್ಕೆ ಬಂದವರು. ಇದು ಈ ಸೀಮೆಯಲ್ಲಿ ಇರ್ತಕ್ಕಂಥ 10 ರೇಂಜ್ನಲ್ಲಿ ಇರ್ತಕ್ಕಂಥ ನೌಕರರೆಲ್ಲ ಇಲ್ಲಿ ಬಂದಿದ್ದಾರೆ. ಅಲ್ಲೆಲ್ಲ ಕಳ್ತನ ಆದ್ರೆ ಅಲ್ಲಿ ಬೆಂಕಿ ಬಿಡ ಸೀಸನ್ ಇನ್ನೇನೋ ಆದ್ರೆ ಮರ ಕಟ್ಕೊಂಡು ಹೋದ್ರೆ ಇವತ್ತು ನೀವೆಲ್ಲ ಇಲ್ಲಿದ್ದೀರಿ ಅಂತ ಸುದ್ದಿ ಹೋಗ್ತದೆ. ನಿಮ್ಮಲ್ಲೂ ಕೆಲವರು ಬಹಳ ಜನ ಒಳ್ಳೆಯದಿದ್ದೀರಿ, ಕೆಲವರು ಇಲ್ಲ ನಾವೆಲ್ಲ ಇಲ್ಲಿದ್ದೀವಿ ಅಲ್ಲಿ ಮಾಡ್ಕೊಳಪ್ಪ ಇವತ್ತು ಅನ್ನೋರು ಇದ್ದಾರೆ, ಕೆಲವರು ಮಾತ್ರ ಅಲ್ಲೇ ಏನಾಗ್ತಾ ಇದೆ. ಇವನಿಗೆ ಜ್ಞಾನ ಇದೆಯಾ, ಇವನು ಹೊಡಿತೀವ ನಾವು ಮಾಡಕ್ ಬಂದವರು ಅಲ್ಲ. ಆದ್ರೆ ಇವನಿಗೆ ಹೆದರಿಕೆ, ಯಾಕಂದ್ರೆ ಕಳ್ತನ ಮಾಡ್ಬಿಟ್ಟಿಯ, ತಪ್ಪು ಮಾಡ್ಬಿಟ್ಟಿಯ. ಆಯ್ತಪ್ಪ ಹಿಂಗೆ ಆಗಿದೆ ನೋಡಪ್ಪ ಅಂತ. ಅದು ಮರ 5-6 ಮರ ಕಡ್ದಿದ್ದಾರೆ. ನಾನು ಹೋಗಿ ನೋಡಿದೆ, ಯಾರು ಕಡ್ದಿದ್ದಾರೆ ಅಂತ ಗೊತ್ತಿಲ್ಲ. ಬರೀ ಭಾಸ್ಕರ್ನ ಮನೆಯಲ್ಲಿ 4 ಕಿಲೋಮೀಟರ್ ದೂರದಲ್ಲಿ ಅವನ ಮಗ 500ರಿಂದ ಓಡಾಡೋರು. ಅವ ಮರ ಕಡ್ದಿದ್ದಾನಂತ ಅವನ ಮೇಲೆ ಹಾಕ್ಯಾರ. ಇವ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಉಮೇಶ, ಅವನು ಊರೇ ಬೇರೆ, ಬಟಾಣಿ ಕೆಟ್ಟವನು. ಅವನು ಹಿಂಗೆ ಅನಾಹುತ ಆದ್ಮೇಲೆ 10 ಊರಿನ ಜನರು ಸೇರಿದ್ದಾರೆ. ಅವ್ನು ನೋಡಕ್ ಹೋದ್ರೆ ಅವನು ಸೇರಿಸಿದ್ದಾನೆ. ಯಾಕೆ ಅಂದ್ರೆ ಈ ಅಧಿಕಾರಿ ನಾವು ದುಡ್ಡು ಕೊಟ್ಟು ಬಂದಿದ್ದಾನೆ, ಸಂಬಂಧಪಟ್ಟವರಿಗೆ ರೊಕ್ಕ ಕೊಟ್ಟು ಬಂದಿದ್ದಾನೆ. ಆ ರೊಕ್ಕ ತಗೊಂಡವ್ ಹೇಳಿ ನಿಂತಿದ್ದವ್ರ ಮೇಲೆ ಕೇಸ್ ಹಾಕು. ನಮ್ಮ ಹುಡುಗ ಹೇಳ್ತಾ, ನಮ್ಮ ಲೀಡರ್ ಒಬ್ಬ ಇದಾನಲ್ಲಿ, ಈ ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲಿ ಆ ಪಕ್ಷದ ಒಬ್ಬ ಪುಡಾರಿ ಇದ್ದಾನೆ, 2-3 ಇದ್ದಾರೆ. ಒಬ್ಬ ಅವ ಕೊಟ್ಟ ಹೆಸರನ್ನೆಲ್ಲ ಇವ ಸೇರಿಸ್ಯಾನ. ಇವ ಸೇರಿಸ್ತಿದ್ರೆ ಕೊಟ್ಟು ರೊಕ್ಕ ಹೋಗ್ತೈತಿ. ಎಷ್ಟು ಲಕ್ಷ ಕೊಡಿ ಅಂತ ಕೇಳಿ, ಬೇಕಾದ್ರೆ ಲೋಕಾಯುಕ್ತ ಇವತ್ತೇ ಮಾತಾಡ್ತೀನಿ, ನಾನು ಈಗಲೇ ಮಾತಾಡ್ತೀನಿ ಬೇಕಾದ್ರೆ.
ಆ ರೊಕ್ಕ ತಗೊಂಡವ, ರೊಕ್ಕ ಕೊಟ್ಟವ, ಹೇಳಕ್ಕೊಬ್ಬ ಹೇಳ್ದವ ಕಾರ್ಯಕರ್ತ ಪಕ್ಷದವ, ಅವ್ನು ಹೇಳ್ದವ್ರನ್ನೆಲ್ಲ ಸೇರಿಸ್ಯಾನೆ. ಮತ್ತು ಈ ಥರವರು ಮುಂದೆ ಹೇಳೋದು ಇನ್ನೊಂದು 5 ಕೊಡು, ಮತ್ತೊಬ್ಬನ ಕರ್ಸೋದು, ಅವ್ನು ಲಘು ಬೀಗು ನೋಡ್ತಾರೆ ಯಾರ್ಯಾರು ಕಾರ್ ಇಟ್ಟಿದ್ದಾರೆ ಅಂತ ಪಟ್ಟಿ ಮಾಡಿ ಅಲ್ಲಿ ಯಾರಕ್ಕೋ ಅವ್ನು ಕರ್ಸೋದು. ಹಾಗಿದ್ದು ಹೋಗ್ಲಿ ಮರ ಹಾಕಲಾಗಿ ಇವನ ಹತ್ರ ಯಾರು ಓಡಾಡ್ತಾರೆ ಅಂದ್ರೆ 10,000 ಹಣಿಸ್ತಾನೆ, ಕಾರ್ ಇದ್ದವ್ 25,000 ಹಣಿಸ್ತಾನೆ, ಬೈಕ್ ಇದೆಯಾ ಅವನ ಹತ್ರ, ತೋಟ ಎಷ್ಟಿದೆ, ಬಗರಕ್ಕೂ ಎಷ್ಟು ಮಾಡಿಯಾನೆ, ದಾಖಲೆ ಇದೆಯಾ ಕೇಳೋದು, ರೊಕ್ಕ ವಸೂಲು ಮಾಡೋದು. ಯಾಕಂದ್ರೆ ಇವ 7 ಲಕ್ಷ ಕೊಟ್ಟು ಬಂದಿಯಾನೆ, 7 ಲಕ್ಷ ಮಾಡ್ಬೇಕಲ್ಲ, ಸಿಕ್ತು 14 ಅಂತ, ಇವನ್ ಕೊಟ್ಟು 14 ಮಾಡ್ಲೇಬೇಕಲ್ಲ. ಈ ಥರ ಇದು ನಿಮಗೆಲ್ಲ ಗೊತ್ತಿರಲಿ. ನಿಷ್ಠೂರ ಆಗೋರು ನೀವು ತಮ್ಮ, ನಿಮ್ಮನ್ನ ಇಲ್ಲಿ ಕಾಯಕ್ ತಂದಿದ್ವಿ, ಅಲ್ಲಿ ಅರಣ್ಯ ಕಾಯೋರ ಇಲ್ಲಿ ನಾವು ಇವತ್ತು ಬಂದವ್ರು ಯಾರು ಹೊಡೆದಾಟ ಮಾಡೋರ, ನಿಮ್ಮ RF ಹೊಡೆಯೋ ಶಕ್ತಿ ನಮಗಿದೆ, ಅದು ಆ ಕೆಲಸ ಮಾಡೋರಲ್ಲ. ಕಾನೂನು ಮುರಿಯೋದನ್ನ ನಮಗೆಲ್ಲೂ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಇದು ನಿಮಗೆಲ್ಲ ಗೊತ್ತಿರಲಿ. ಮರ ಕಡ್ದವ್ರು ಹೌದೇನಪ್ಪ ಇವರು, ನಿಜವಾಗೂ ಕೇಸ್ ಹಾಕ್ಯಾನಲ್ಲ ಇವನು, ಇವರು ರೊಕ್ಕ ಕೊಡ್ತಾರೆ ಅಂತ ಭಾಸ್ಕರ ಸ್ವಲ್ಪ ಅನುಕೂಲ ಆಗ್ಯಾನ ಈಗ ಬರ್ತಾನ ನೋಡಿ ಮಕ್ಕಳ ಕಾಲಕ್ಕೆ. ಅವ ಇಲ್ಲೊಂದು ಸಣ್ಣ ಎಂತ ಮಾಡ್ತಾನ, ಪೇಂಟ್ ಅಂಗಡಿ ಇಟ್ಲೇನೆ, ಅದು ತಿಳ್ಕೊಂಡ ಅವನ ಹತ್ರ ರೊಕ್ಕ ಐತಿ, ಇವೊಂದು 25 ಹಣಿತಾನೆ, ಅವ್ BJP ಮುಖಂಡ ಎದುರಿಸಿ ರೊಕ್ಕ ಕೊಡ್ತಾರೆ ಅಂತವನು ಸೇರ್ಸಿದೆಯಲ್ಲ. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಭಾಷಣ ನಾ ಮಾಡ್ತೀನಿ, ಇದಾಗಬಾರ್ದು. ಇವನು ಯಾವ ಹೇಳಿದ್ದ 7 ಲಕ್ಷ ಕೊಡಕ್ಕೆ, ಕಂಡು ಕಾಣ್ದಾಗ 1 ಲಕ್ಷ 2 ಲಕ್ಷ ಕೊಡೋರು, 7 ಕೊಟ್ಟಂತ ನೀವು ಅಲ್ಲಿ ಹೆಚ್ಚಾಗಿ. ನಾನು ಅಲ್ಲಿ ಸಾಗರದ ಎಲ್ಲ ಕೆಲಸ ಮಾಡಿ ನಾವು ನಮ್ಮ ಹತ್ರ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಸಾಗರದಾಗ ಎಷ್ಟು ಕೊಟ್ಟಿದ್ದು ಅಂತ ಕೇಳಿ, ಎಲ್ಲಿದ್ದ MPM ಆಗಿದ್ರೆ ಮರ ಹಾಗಂಗೆ ಹೋಗ್ತದೆ. ಇವ್ನ ಕಾಲ ಹೋಗಿದ್ದು MPM ಮುಚ್ಚಿ ಹೋಗಿದ್ದು ಭಾಳ ಅನುಕೂಲ ಆಯ್ತು ಇವನಿಗೆ. ಈಗ ಲಾಡ್ಲೆ ಹೋಗ್ತದೆ ಕಟ್ಟಲೆ ಮಾಡಿ, ಅದು ಹಗರಣ ಆಗಿದೆ. ನಾವು ಕೊಡ್ತೀವಿ ಲೋಕಾಯುಕ್ತಕ್ಕೆ. ಈ ಬಡಪಾಯಿಗಳನ್ನ, ಇನ್ನೋಸೆಂಟ್ಗಳನ್ನ, ಮರವನ್ನು ಆ ಸಂದರ್ಭದಲ್ಲಿ ಯಾರು ಆಕ್ರೋಶವಾಗಿ ಕೊಡ್ತಿದ್ದಾರೋ ಗೊತ್ತಿಲ್ಲ. ಮರ ಇವ್ರು ಹೇಳಿದ್ರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇದು ಭಾಷಣ ಮಾಡ್ತಾರೆ, ಅದನ್ನ ತೊಗೊಂಡೋಗಿ ಯಾರ್ಯಾರು ಮಾರಿದಾರ, ಅವ್ರು ಮರಗಾಡ್ರೆಲ್ಲ ಇವನಿಗೆ ಗೊತ್ತಿದೆ. ಬಂದು ಕೂಡ ಇಲ್ಲಿ ಕರ್ರಕ್ಸ್ ಹೇಳಿದ್ದೆ ಯಾರ್ಯಾರು ಮರಗಾಡ್ರಿದ್ದಾರೆ ಅವ್ರು ಬೇಕು, ಅವ್ರ ದೋಸ್ತಿ ನಡ್ಸಕ್ಕೆ, ಕಲೆಕ್ಷನ್ ಮಾಡಕ್ಕೆ. ಇವೆಲ್ಲ ನಮ್ಗೆ ಗೊತ್ತಿದೆ ತಮ್ಮ. ಯಾರು ಇನ್ನೋಸೆಂಟ್ ಇದ್ದಾರೆ, ಇನ್ನೋಸೆಂಟ್ ಅಲ್ಲ, ಮರ ಕೊಡ್ದಿದ್ದು ಯಾತಕ್ಕೆ, ಯಾರು ಕೊಡ್ದವರು ಇವನೇ ಕಡಿಸಿ ಹೆಕ್ಕೆ ಬರ್ತಾನೆ. ನಾವು ಹೆಂಗೂ 4 ಮರ ಅಂದಿವಿ, ಅವ್ರು ಹೇಳ್ತಾರೆ 17 ಮರ ಅಂತ, ನಾವು 4 ಮರ ಅಂತ ರೆಕಾರ್ಡ್ ಮಾಡಿ ಇನ್ನು 13 ಮರ ಹಂಗೆ ಲಪಟ ಹೋಗ್ಬಿಡ್ತಾವ. ಇವೆಲ್ಲ ಗೊತ್ತಿಲ್ದಿರ ಹುನ್ನಾರಲ್ಲ, ಎಲ್ಲರಲ್ಲ, ಕೆಲವರು. ಅದರಲ್ಲಿ ಈ ಪುಣ್ಯ ನಮ್ಸೆ ಏನ್ ಪುಣ್ಯ. ಆ ಮರ ಏನು ಮಾಡಿದ್ರಿ, ಎಲ್ಲಿದೆ, ನಮ್ಮ ರೈತರು ತೊಗೊಂಡೋಗ್ಯಾರ ಆತ್ಮಸಾಕ್ಷಿಯಿಂದ ಹೇಳಿ. ಈ ದುಡ್ಡು ಕೊಟ್ಟು ಬಂದಿಲ್ವಾ, ಆತ್ಮಸಾಕ್ಷಿಯಿಂದ ಮಾತಾಡ. ನಿಮಗೆಲ್ಲ ಯಾಕೆ ಕರ್ಕೊಂಡ್ಬಂದು ಕಾಯಿಸ್ತಾನ. ಈಗ ನಿಮ್ಗೆ ಟೈಮ್ ಪಾಸ್ ಆಗೋದು, ಮೊಬೈಲ್ ನೋಡೋಕೆ ಬಿಡಲ್ಲ, ಯಾರೋ ಒಬ್ಬರು ಮೊಬೈಲ್ ನೋಡ್ತಿದ್ದಾರೆ, ಬಾಕಿ ಮೊಬೈಲ್ ಇಲ್ಲ. ಅವ್ರಿಗೆ ಮೊಬೈಲ್ ಆಗತ್ತೆ ಪಾಪ ಬರೋದಿಲ್ಲ ಕಾಡಲ್ಲೆಲ್ಲ, ಹಾಗಾಗಿ ಇಟ್ಕೊಳ್ಳೋದು. ಹೀಗೆ 100 ಹುನ್ನಾರಗಳಿದಾವೆ. ಇವ್ರದ್ದೆಲ್ಲ ನಮ್ಮ ಹತ್ರ ಇದೆ. ನೀವು ಎಲ್ಲೆಲ್ಲಿ ಮರ ಕಡ್ದೇನೆ, ಎಲ್ಲೆಲ್ಲಿ ಸಾಕ್ಷಿಯಾರ, ಯಾರ್ಯಾರು ಲಂಚ ಕೊಟ್ಟಿಯಾರಂತ, ಅದನ್ನೂ ಎನ್ಕ್ವೈರಿ ಆಗಲಿ. ಯಾರು ಕಡ್ದವ್ರು ರೀ, ಯಾರು ನೋಡಿದಾರ್ರಿ, ಮರ ತೊಗೊಂಡು ಹೋಗ್ಯಾರೇನಪ್ಪ, ಎಷ್ಟು ಮರ ತಂದು ಹಾಕಿದಾರಪ್ಪ, ಅದು ಯಾವ ಮರಪ್ಪ ಅಲ್ಲಿ ಹಾಕಿದಾರೆ ನೋಡಿ, ಯಾರ ಕಟ್ಕೊಂಡು ಹೋಗೋದು, ಹಂಗೆ ತಂದು ಹಾಕೋಬೇಕಲ್ಲ ಇವ. ಇಲ್ಲ, ಯಾರು ರೊಕ್ಕ ಇದ್ದಾರೆ, ಸ್ವಲ್ಪ ಅನುಕೂಲ ಇದ್ದಾರೆ, ವಸೂಲಿಗೆ ಒಂದು ಕಾರ್ಯಕ್ರಮ ಇದು. ಈ ಕೇಸ್ ನಿಲ್ಲುತ್ತಮ್ಮ, ಕರೆದು ನೋಡಿದಾರತ್ತಮ್ಮ, ಕೇಸ್ ಹಾಕೊಂಡು ವಸೂಲಿ ಕಾರ್ಯಕ್ರಮ ಇದು. ನಾನು ಹೇಳಿದೆ ಇವ್ರಿಗೆ, ಫೋನ್ ಮಾಡಿಲ್ಲ ಅಂತಿಲ್ಲ, ನಾನು ರೆಕಾರ್ಡು ಮಾಡ್ಕೊಂಡಿದ್ದೀನಿ ಏನು ಹೇಳಿದ್ದೀನಿ. ನಾ ಮಾಡಲ್ಲ ಸುಮಾರಾಗಿ, ಅದೆಂಥದ್ದು ಹೊಸ ಸೊಟ್ಟು ಕೊಡ್ತೀವಿ ನಂಗಿದೆ ಹೋಗ್ಯಂತ ಇತ್ತು. ಆದರೆ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ನಾವು ಏನು ಮಾತಾಡಿದ್ರು ರೆಕಾರ್ಡ್ ಜೀವನದಾಗ ಮಾಡಿಲ್ಲ, ಅದು ರೆಕಾರ್ಡ್ ಆಗುತ್ತೆ. ನಾನು ಹೇಳಿದೆ, ಅಪ್ಪ ಯಾರು ಅಕ್ರಮಸ್ಥಕ್ಕೆ ಕಡ್ದಿದ್ದಾರೆ, ನೀವು ಹೋಗಿಲ್ಲ, ನಾ ಹೋಗಿದ್ದೀನಿ ಸಾರ್ ಅಂತ. ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿದ್ರು, ರೆಕಾರ್ಡ್ ಇದೆ, ಹೋಗಿಲ್ಲ. ನೀವು ಹೋಗಿದ್ದು ಬೆಳಗಿನ ಜಾವ, ಮರ ಎಷ್ಟು ಮುಗಿಯೋ, ಲಾಭ ಎಷ್ಟಾಗತ್ತಿ, ನಷ್ಟ ಎಷ್ಟಾಗತ್ತಿ ನೋಡಕ್ಕೆ. ಸರ್ಕಾರಕ್ಕೆ ಎಷ್ಟು ನಷ್ಟ ಅಂತ ನೋಡೋಕ್ಕಾಗಿಲ್ಲ, ತನಗೇನು ಲಾಭ ಆಗುತ್ತೆ ಅಂತ ಕರ್ಕೊಂಡು ಹೋಗಿ. ಇದು ನಿಮಗೆಲ್ಲ ಗೊತ್ತಿರಲಿ ಅಂತ ಆಮೇಲೆ ನಾನು ಭಾಷಣ ಮಾಡ್ತೀನಿ, ಮಾತಾಡೋಣೆಲ್ಲ. ಇದು ಇಲ್ಲಿ ಇಲ್ಲ, ನಾವು ಜನ ಸೇರಿಸಿಲ್ಲ, ನಾವು ಜನ ಸೇರಿಸೋ ಉದ್ದೇಶ ಅಲ್ಲ. ಮೇಲಾಧಿಕಾರಿಗಳು ಗಮನಕ್ಕೆ ತರಬೇಕು ಅಂತ CCF, PCCF ನೋಡ್ತೇನೆ, ಫಾರೆಸ್ಟ್ ಮಿನಿಸ್ಟರ್ನು ನೋಡ್ತೇವೆ ಈ ವಿಷಯದಲ್ಲಿ. ಹಾಗೆ ಲೋಕಾಯುಕ್ತ ಅಂತ ಬೋರ್ಡ್ ಹಾಕಿದ್ದಾರೆ, ಬೆಂಗಳೂರಿಗೆ, ಶಿವಮೊಗ್ಗದಲ್ಲಿ, ಅಲ್ಲೂ ನೋಡ್ತೇವೆ. ನೀವೇನು ಮಾಡ್ತೀರಿ ಅಂತ ನೋಡ್ಕೊಂಡು ಅದ್ರ ಕ್ರಮ ತಗೊಳ್ತೀವಿ. ಮೇಲಾಧಿಕಾರಿ CC ಬರ್ಬೇಕಿಲ್ಲ, ಈ CCF ಬರೋವರೆಗೆ ನಾವು ಹೋಗಲ್ಲ. ಇಲ್ಲದೆ ಇದ್ರೆ ಜನ ಸೇರಿಸ್ತೇವೆ,
ಅವರು ಅದಕ್ಕೆ ಧರಣಿ ಮಾಡ್ತೇವೆ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಪೊಲೀಸ್ ಬರ್ತಾರೆ, ಅವ್ರ ಮೂಲಕ ಕೇಳೋಣ ಅಂತೇಳಿ ಹೇಳಿ ನೀವು ಕಾಯ್ದಿದ್ದಮ್ಮ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳಿ. ಈಗ ಏನಾದ್ರು ನಿಮಗೆ ಪಾಪ ಊಟ ತಿಂಡಿ ಬಿಟ್ಟು ಅಭ್ಯಾಸ ಇದೆ, ಕಾಡಲ್ಲಿ ತಿರುಗಿ ಮೇಡಲ್ ತಿರುಗಿ ಒತ್ತಿನ ದುಡ್ಡಿ ಊಟ ಇಲ್ಲ ನಮ್ಮಂಗೆ ಅವ್ರದ್ದು ಪರಿಸ್ಥಿತಿ ಒತ್ತಿನ ದುಡ್ಡು. ಈಗಿನ ಹುಡುಗರೆಲ್ಲ ಸ್ವಲ್ಪ ಮಾಡ್ತಿರ್ತಾರೆ ಅನ್ನೋ ವ್ಯವಸ್ಥೆನ. ಈಗ ನಮ್ಮವೇ ರಸ್ತೆ ಮಾಡ್ಕೊಂಡಿದ್ದೀವಿ, ನಮ್ಮವೇ ವ್ಯವಸ್ಥೆ ಇದೆ, ಹೋದಲ್ಲಿ ನೀರು ಸಿಗುತ್ತೆ, ಜನನೂ ಸುಧಾರಿಸಿದ್ದಾರೆ, ಕಲ್ಲು ಉಪ್ಪು ಬೆಲ್ಲ ನೀರು ಕೊಡ್ತಾರೆ, ಊಟ ಉಪಚಾರನೂ ಕೊಡ್ತಾರೆ, ಹಾಗೇನಿಲ್ಲ. ಆದರೂ ಪರಿಸ್ಥಿತಿ ಹೇಳಿದೆ ಅವ್ರದ್ದು ಕಷ್ಟ ಇದೆ ಅಂತ. ಎಲ್ಲರೂ ಕಳ್ರಲ್ಲ, ಬಹುತೇಕರು ಒಳ್ಳೆಯವರಿದ್ದಾರೆ. ಇಂಥವ್ರು ಕೆಲವು ಸೇರಿಕೊಂಡು ರೈತರ ಮೇಲೆ ತಾನು ಕೊಟ್ಟ ದುಡ್ಡಿಗಾಗಿ ತಾನ ಹಂಗಿಗಾಗಿ ಇನ್ನೋಸೆಂಟ್ಸ್ ಬಡವ್ರ ಮೇಲೆ ಸಂಬಂಧ ಇಲ್ದವ್ರ ಮೇಲೆ ಕೇಸ್ ಹಾಕ್ತಾರೆ. ಯಾರ ಮೇಲೆ ಕೇಸ್ ಹಾಕ್ತೀರಿ ನೀವೇ ಮಾತಾಡ್ರತಮ್ಮ ಇಲಾಖೆಯವರು. ಯಾರ ಮೇಲೆ ಕೇಸ್ ಹಾಕ್ತೀರಿ? 2-3 ಸಾವಿರ ಜನ ಸೇರಿದ್ದಾರೆ, 10 ಹಳ್ಳಿಯರು ಸೇರಿದ್ದಾರೆ, ಬಂಧು ಬಾಂಧವರು ಸೇರಿದ್ದಾರೆ. ದುರ್ಮರಣ ಆ ಕ್ಷಣಕ್ಕೆ ಹಾಲು ಕೊಡೋಕ್ಕಾಗಿದ್ದು ಹೋಗಿದ್ದು. ಅಂಥ ಸಂದರ್ಭದಲ್ಲಿ ಜನ ಸೇರಿದವರು ಏನು ಮಾಡ್ತಾರೆ ಏನಂತ ಗೊತ್ತಿಲ್ಲ. ಇವ 500ರಿಂದ ಪೇಂಟ್ ಅಂಗಡಿ ಇಟ್ಕೊಂಡು ಗರ್ಗ ಸೈಡ್ಗೆ ಹೋಗಿದ್ದಾನ. ಭಾಸ್ಕರ್ ಮಗ ಎಂತ ಹೆಸರು? ಮಂಜುನಾಥ್ ಗರ್ಗ ಸೈಡ್ಗೆ ಹೋಗಿದ್ದಾನ ತಮ್ಮ. ನೀವು ಹೇಳಲ್ಲ ACF ಬಂದ್ಯಾರೀಗ ಅವನು ACF ಕೇಳ್ತೇವೆ. ಗರ್ಗ ಸೈಡ್ಗೆ ಹೋಗಿದ್ನ ನಾನು ನೋಡಿದೆ. ಗರ್ಗಾಸ್ತಕ್ಕೆ ಹೋಗಿದ್ದೆ. ಗರ್ಗಾಸ 500ರಿಂದ ಪೇಂಟಿಂಗ್ನ ತಗೊಂಡು ಹೋಗಿದ್ದಾನ ತಮ್ಮ. ಹೆಣ ಬಿತ್ತು ಸತ್ತೋತ್ತು ಕೂಡ ಹೋಗಿದ್ದಾರೆ ಎಲ್ಲ. ಇದು ಒಳ್ಳೆ ಕಥೆ ಅಪ್ಪ. ಇನ್ನೊಬ್ಬ ಯಾರೋ ಇನ್ನೊಬ್ಬನಕ್ಕೆ ಕೃಷ್ಣಮೂರ್ತಿಗೂ ಅದಕ್ಕೆ ಏನು ಸಂಬಂಧನ? ಅವ್ರ ಮನೆ ಎಲ್ಲ ಐತೆ. ಅವ ಒಂಚೂರು ಅನುಕೂಲ ಆಗಿದ್ದಾನೆ. ಅವನೇನು ಕೊಡಿದ್ರೆ ಒಂದು ಉದುರ್ತತೆ 50,000, ಇವನು 7 ಲಕ್ಷಕ್ಕೆ ಸಮ ಮೇಂಟೈನ್ ಮಾಡ್ಬೋದು ಅಂತ. ಹೀಗೆ ಇದು ವಿಷಯ ಗೊತ್ತಿರಲಿ ಅಂತ ಹೇಳಿದ್ದೇನೆ. ಮತ್ತೆ ಮರ ತಂದಿಲ್ಲ ನಮ್ಮ ರೈತರು, ತಗೊಂಡೋಗಿದ್ರು ಯಾರು? ನೀವು ಹೇಳಿ. ಮರ ಏನದು? ಅದೇ ಯಾಕೆ ಇಟ್ಕೊಂಡೇನಂದ್ರೆ ಮತ್ತೆ ಏನಾದ್ರು ಅಥವಾ ಪೆಟ್ಟಿಗೆ ತುಂಬಿಕೊಂಡು ಹೆಟ್ಕೊಂಡು ಹೋಗ್ಬಿಟ್ರೆ ಅದ್ರ ಮೇಲೆ ಇನ್ನೊಬ್ಬರು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಕೂಡಲೇ ಏನು ಮಾಡ್ಬೇಕಾಯ್ತು? ನೀವು ಮರ ಹೇಳ್ಕೊ ಬರ್ಬೇಕಲ್ಲ ಮಾಜೂರು ಮಾಡಿ. ಯಾಕೆ ತಂದಿಲ್ಲ? ಏನು ತಂದ್ರು? 3 ದಿನ ಯಾಕೆ ಬಿಟ್ರಿ? ಇನ್ನೊಂದು ಸ್ವಲ್ಪ ಸೇರ್ಸಕ್ಕೆ, ಇನ್ನೆಲ್ಲ ಕೊಯ್ಕಾಯಿ ಯಾರಾದ್ರೂ ತಗೊಂಡೋಗಿ 4 ಅಂತ ಹೇಳಕ್ಕೆ ಏನೇನು ಮಾಡ್ತಾರೆ ಕೆಲವರು. ಇದು ನೋಡಿದ್ದೀನಿ ನಾನು ಜೀವನದ ರಾಜಕೀಯ ಜೀವನದಲ್ಲಿ 20 ವರ್ಷ ಆಯ್ತು. ಇಲ್ಲೇ ಅನೇಕ ಧರಣಿಗಳನ್ನ ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ. ಅದರಿಂದ ಇನ್ನು ಮಾತಾಡ್ತಾರೆ ನೋಡೋಣ. ನೋಡಿದ್ದೇವೆ, ಹೋಗಿದ್ದೇವೆ. ವಿದ್ಯಾರ್ಥಿ ಜೀವನದಿಂದ ಹೋರಾಟದ ಮೂಲಕನೇ ಬಂದಿದ್ದೇವೆ. ಇಷ್ಟೊಂದು ಜನರಿಗೆ ಇಲ್ಲಿ ಏನು ಕೆಲಸ? ಇಲ್ಲಿ ಮರ ಕಡಿತಿದಾರ, ಕಾಯಕ್ ಬಂದ್ಯಾರ, ಮರ ಎತ್ಕೊಂಡು ಹೋಗಿ ಕಳ್ತನ ಮಾಡಕ್ ಬಂದ್ಯಾರ. ತಮಗೆ ರಕ್ಷಣೆ ಬೇಕು ಅಂದ್ರೆ ಅಧಿಕಾರಿ ಪೊಲೀಸರಿಗೆ ತಿಳಿಸ್ಬೇಕು. ಪೊಲೀಸರಿಗೆ ತಿಳಿಸೋದ್ರ ಜೊತೆಗೆ ತನ್ನ ಮೇಲಾಧಿಕಾರಿ ತಿಳಿಸ್ಬೇಕು. ಮೇಲಾಧಿಕಾರಿ ಪೊಲೀಸ್ ಇಲಾಖೆ ಮೇಲಾಧಿಕಾರಿ ತಿಳಿಸ್ಬೇಕು. ಅದಕ್ಕೂ ದೊಡ್ಡದಾಗ್ತದೆ ಅಂದ್ರೆ ಪೊಲೀಸ್ ಇಲಾಖೆ ಡಿಸಿಗೆ ಹೇಳ್ತದೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, 144 ಸೆಕ್ಷನ್ಸ್ ಜಾರಿ ಮಾಡಿ ಮತ್ತು ಸೂಕ್ತ ಬಂದೋಬಸ್ತಿಗೆ ಪೊಲೀಸ್ ವ್ಯಾನ್ ತೋರಿಸಿ. ನಾನು ಹೇಳಿದೆ ಈಗ ಇದು ಹೋರಾಟ ಇವತ್ತು ನಿಲ್ಲದವರಿಗೆ ಪೊಲೀಸ್ ವ್ಯಾನಿಗೆ ವ್ಯವಸ್ಥೆ ಮಾಡ್ತಾರೆ ನಾನು ಹೇಳಿದೆ. ಯಾರಿಗೆ? ಸಬ್ ಇನ್ಸ್ಪೆಕ್ಟರ್ಗೆ ಮಾಡ್ಕೊಳ್ಳಿ ಅಂತ. ಇಷ್ಟೊಂದು ಜನರಿಗೆ ಅದೊಂದು ರೆಕಾರ್ಡ್ ಮಾಡ್ಕೊಳ್ಳಿ. ಇರಲಿ, ಅದೇನಿಲ್ಲ. ಅವ್ರು ಹೇಳಿದ್ದಾರೆ, ಬಂದಿದ್ದಾರೆ, ಇವ್ರದ್ದೇನಲ್ಲ. ಇವ್ರ ರಕ್ಷಣೆಗೆ, ಅರಣ್ಯದ ರಕ್ಷಣೆಗೆ ಇರೋರು, ಇವ್ರ ರಕ್ಷಣೆಗೆ ಇರೋರು. ಇವರ ರಕ್ಷಣೆಗೆ ಈ ದೇಶದ ಕಾನೂನು ಇದೆ, ಇವರ ರಕ್ಷಣೆಗೆ ಪೊಲೀಸ್ ಇಲಾಖೆ ಇದೆ, ಇವು ಈ ಅಧಿಕಾರಿಯ ರಕ್ಷಣೆಗೆ ಡಿಸಿ ಇದ್ದಾರೆ. ಸಾಧಾರಣವಾಗಿ 4-5 ಜನ ಇಲ್ಲಿ ಇರಬೇಕು. ಮತ್ತೆ ಮಾಹಿತಿ ಬೇಕಾದ್ರೆ ನಾವು ಉಗ್ಗೋರಾಗಿದ್ರೆ ನಿನ್ನೆ ಹೇಳಿ ಹೇಳ್ತಿರಲ್ಲ. ಆದ್ರೆ ಭಯ ತಪ್ಪಾಗಿ ಭಯ ಮತ್ತು ಇತರರೊಂದಿದೆಯಲ್ಲ ಕಥೆಯಲ್ಲಿ ಅದೇ ಮೂಲ ಮೂಲ ಇತರರು ಅಂತ ನಾವು ಇದ್ದೇವೆ. ನಮ್ಮ ಜೀವನದಲ್ಲಿ ಇತರರು ಸಾಕು. ಯಾರು ಕಾರಿದೆ, ಯಾರು ಬೈಕ್ ಇದೆ, ತೋಟ ಎಷ್ಟಿದೆ ಅಂತ ನೋಡಿ ಕರ್ಸೋದು, ನೋಡಿಸ್ಕೊಡೋದು. ಹೌದು, ಅದು ಯಾಕೆ ಅಂತ ನಾವು ಮುಂದೆ ಆಗೋದಿಲ್ಲ. ನೋಡಿದೀವಪ್ಪ